ಪ್ರೆಸ್ ಅವ್ರಿಗೆಲ್ಲ ಮನವಿ ಮಾಡೋದಿಷ್ಟೇ, ನಿಮಗೆ ಮ್ಯಾಪ್ಸ್ ಕೊಡ್ತೀವಿ, ಎತ್ತುವರಿ ಆಗಿರೋದು ಮ್ಯಾಪ್ ಎಲ್ಲ ಒಂಥರ ಟೂರ್ ಅಂತ ಮಾಡ್ಕೋಬೇಕು. ನೀವು ಆ ಮ್ಯಾಪ್ ಇಟ್ಕೊಂಡು ದಿಶಾಂಕ್ ಆ್ಯಪ್ ನೀವು ಲೋಡ್ ಮಾಡ್ಕೊಂಡ್ರೆ ನೀವೆಲ್ಲಿ ಓಡಾಡ್ತಾ ಇದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಆಕ್ಚುಲ್ ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ನಿಮಗೆ ಸಮಯ ಟೈಮ್ ಕಡಿಮೆ ಕೊಟ್ಟಿದ್ದಾರೆ ತಾಲೂಕಾಡಳಿತ, ಒಂದು ಅರ್ಧ ಗಂಟೆ ಟೈಮ್ ಮುಗಿಸ್ಕೊಂಡು ಹೋಗಿ. ಇಲ್ಲಿ ಸ್ಮಶಾನ ಒತ್ತುವರಿ ಆಗಿರೋದು ನಿಮ್ ಗಮನಕ್ಕೆ ಬಂತು, ಕೆರೆ ಒತ್ತುವರಿ ಆಗಿರೋದು ಗಮನಕ್ಕೆ ಬಂತು, ಆಮೇಲೆ ನಾಲೆಗಳಂತೂ ಎಲ್ಲ ಮುಚ್ಚೆ ಹಾಕ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಸೇರಿಸಿ ಕಾಂಪೌಂಡ್ ಹಾಕಿರೋದು ಕೂಡ ನೋಡಿದ್ದೀರಾ. ಅಷ್ಟೇ ನಾನು ಹೇಳೋದು. ಇಲ್ಲಿ ಇನ್ನು 100 ಎಕರೆ ಏನು ಬೋಗಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನ AC DC ಅವರು ಜವಾಬ್ದಾರಿ ತಗೋತಾರೆ. ಅಂದ್ರೆ ಅವ್ರ ಕೇಸ್ ಹಾಕೊಂಡು ಪಾಣಿ ಮಿಟೇಟ್ ಆಗೋ ತನಕ ಅದು ನಮ್ದು ಅಂತ ಹೇಳಕ್ ಬರಲ್ಲ. ನಮ್ಮ ಅಲಿಗೇಷನ್ ಪ್ರೈಮಾ ಫೇಶಿಯಾ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಕೊಟ್ಟಿದೀವಿ. ಹಿಂಗಾಗಿ ಮೇಲ್ನೋಟಕ್ಕೆ ನಿಮ್ ಕಣ್ಣು ಕಾಣಿಸ್ತಾ ಇದೆ ಎಷ್ಟು ಸುಂದರವಾದ ಜಾಗ ಇದೆ ನೋಡಿ. ಇದಕ್ಕೆ ಸುತ್ತು ಮರ ಗಿಡ ಉಣಿಸಿದ್ರೆ 40 ಎಕರೆ. ನಾನು ಬರ್ಲಿಲ್ಲ ಅಂದ್ರೆ ಈ ಕೆರೆನೇ ಇಲ್ಲ. ಏನು ಒಳಗಡೆ ಇದೆ ಏನದೆ ಒಳಗಡೆ ಐತೆ ಅಷ್ಟೇ. ಊರಿಗೆನೆ ಅಗಳಕೋಟೆ ಅನ್ನೋದು ಬೇಚಾರ್ ವಿಲೇಜ್ ಗ್ರಾಮ, ಬೇಚಾರ್ ಗ್ರಾಮನೂ ಅಲ್ಲ, ಗ್ರಾಮ ಠಾಣನೂ ಇದೆ. ಅಗಳಕೋಟೆಗೆ ಬಾಂಡಿಂಗ್ ಏನಂದ್ರೆ ಗುಟ್ಟಹಳ್ಳಿ, ಕೆಂಸಂದ್ರ ಸುತ್ತಮುತ್ತ ಊರೆಲ್ಲ, ಆ ಊರುಗಳಿಗೆಲ್ಲ ಜಮೀನು ಕಡಿಮೆ ಇದೆ. ಇದು ಜೋಡಿ ಗ್ರಾಮ, ಜಾಸ್ತಿ ಜಮೀನಿರೋ ಜಾಗ. ಸೊ ಇದರಲ್ಲಿ ಸರ್ಕಾರಿ ಅಂತೇಳಿ 2 ಎಕರೆ ಮಶಾಣ ಇದೆ. ಮಶಾಣ ಕೂಡ ಯಾವ ಪರಿಸ್ಥಿತಿಲಿದೆ ನೀವೇ ನೋಡಿದಿರ. ಇದನ್ನೆಲ್ಲ ಬಿಟ್ಟು ಯಾರೋ ಬಂಡವಾಳ ಹಾಕೋರು ಅಕ್ಕಪಕ್ಕವ್ರ ಜೊತೆ ಸಂತೋಷವಾಗಿರ್ಬೇಕು. ಬೋಗಸ್ ಡಾಕ್ಯುಮೆಂಟ್ ಯಾವತ್ತಿದ್ರೂ ಈಚೆ ಬರುತ್ತೆ ಅನ್ನೋದು ಅವ್ರು ತಿಳ್ಕೋಬೇಕು. ಅದು ಬಿಟ್ಬಿಟ್ಟು ಕೇಳಕ್ ಹೋದವ್ರ ಮೇಲೆಲ್ಲ FIR ಹಾಕ್ಸೋದು ಎಲ್ಲಿಗೆ ಹೋಗ್ತಾ ಇದೆ ಮಾಡ್ತಾ ಇದಾರೆ. ತಹಸೀಲ್ದಾರ್ ಅವರು ಇನ್ನೂ ಇಲ್ಲ. ನಾನು ಹೇಳೋದು ಬರೀ 5 JCB ತಂದಿದ್ದಾರೆ. ಇದು 20 JCB ತಂದ್ರು 3 ದಿನ ಆಗುತ್ತೆ. 20 JCB ತಗೊಂಡ್ರು 3 ದಿನ ಆಗುತ್ತೆ. ನಾಲೆ ಅಂದ್ರೆ ಬರೀ ಮಾರ್ಕ್ ಮಾಡೋದಲ್ಲ, ನಾಲೆನ ಅಗದು ಬಿಟ್ಟು ಅದಕ್ಕೆ ನಾಲೆ ತರ ಕಾಣಿಸಂಗ್ ಮಾಡ್ಬೇಕು. ನೀರು ಹರಿಯಕ್ಕೆ ರೈನಿ ಸೀಸನ್ ಈ ಟೈಮಲ್ಲಿ ನಾವು ನಾಲೆನ ಕ್ಲೀನ್ ಮಾಡಿಕೊಟ್ರೆ, ಮೈನರ್ ಇರಿಗೇಷನ್ ಅವ್ರಿಗೋ ಇಲ್ಲಾಂದ್ರೆ ಪಂಚಾಯತಿ ಅವ್ರಿಗೋ ವಹಿಸ್ಕೊಟ್ರೆ ಅವ್ರ ಕೆರೆನ ರಿಸ್ಟೋರ್ ಮಾಡ್ತಾರೆ. ಸಾಕಷ್ಟು ಇನ್ವೆಸ್ಟರ್ಸ್ ಇದ್ದಾರೆ. ಅಂದ್ರೆ CSR ಫಂಡ್ಸ್ ಅಲ್ಲಿ ಈ ಕೆರೆಗಳನ್ನೆಲ್ಲ ಉಳಿಸಿ ಮಾಡಬಹುದು. ಅದೇ ತರ ಇದೆ, ಎಲ್ಲೂ ಕೂಡ ಎಂಕ್ರೋಚ್ಮೆಂಟ್ ಆಗಿಲ್ಲ. ಕಾಲುವೆಲ್ಲ ನ್ಯಾಚುರಲ್ ಆಗಿ ಮುಚ್ಚೋಗಿದೆ, ನಾವ್ಯಾರು ಮುಚ್ಚಿಲ್ಲ ಅಂತ ಅವ್ರು ಹೇಳ್ತಾರೆ. ನ್ಯಾಚುರಲ್ ಮುಚ್ಚೋದೆ. ಈ ಪ್ಲೀಸ್ ತೋಪ್ ಹೆಂಗ್ ಬಂತು? ಈ ಪ್ಲೀಸ್ ಗಿಡ ಹೆಂಗ್ ಬಂತು? ಕಾಂಪೌಂಡ್ ಯಾಕೆ ಹಾಕದ್ರಿ? ನ್ಯಾಚುರಲ್ ಆಗಿರೋದು ಬಿಡ್ಬೇಕಲ್ಲ, ಕಾಂಪೌಂಡ್ ಯಾಕೆ ಹಾಕದ್ರಿ? 100 ಎಕರೆ ಗೋಮಾಳ, 31 ಎಕರೆ ಗುಂಡುತೋಪನ ಯಾಕೆ ಡಾಕ್ಯುಮೆಂಟ್ ಮಾಡ್ಕೊಂಡ್ರಿ ಅಲ್ವಾ? ನಿಮ್ಗಾಗಿರೋದು 200 ಎಕರೆ 8 ಗುಂಟೆ, 208 ಗುಂಟೆ, 300 ಎಕರೆ 100 ಎಕರೆ ಎಲ್ಲಿಂದ ಬಂತು? ಇವೆಲ್ಲ ಹೇಳಕ್ ಹೋದ್ರೆ ನನ್ನ ಮುಂದೆ ಕೂರಿಸ್ರಿ, ತಪ್ಪಿದ್ದವ್ರನ್ನ ಚಪ್ಪಲಿ ತಗೊಂಡು ಅಲ್ಲೇ ಹೊಡಿಬೇಕು ನೀವು ಯಾರ. ಸರ್ ಈಗ 380 ಎಕರೆ ಸರ್ವೆ ಮಾಡಿದಾಗ 309 ಎಕರೆ ಸಿಕ್ಕಿರುವಂತದ್ದು, 309 ಎಕರೆ ಸರ್. ಇದರಲ್ಲಿ ಯಾವ ಇದಾಗಿದೆ ಅಂತ ಸರ್ ಕ್ಲಿಯರ್ ಆಗಿ ತೋರಿಸಿದೀನಿ ನಿಮಗೆ, ವಿತ್ ಮ್ಯಾಪ್ ತೋರಿಸಿದೀನಿ. 90 ಎಕರ್ಸ್ ಬೋಗಸ್ ದಾಖಲೆಗಳು ಕ್ರಿಯೇಟ್ ಆಗಿದ್ರೆ ಪ್ರೈಮಾ ಫೇಶಿಯಾ ಕಾಣಿಸ್ತಾ ಇದೆ. ನಾನು ಇವತ್ತು ಯಾರೋ ಮಾಡಿದ್ದಾರೆ ಅಂತಲ್ಲ, ಮೊದಲೇ ನಡೆದೋಗಿದೆ. ಈಗ ಬೆಳಕಿಗೆ ಬಂದಿದ್ದು ಯಾಕೆ? ಇವ್ರು ಎಲ್ಲಾರ್ಗು ಗೂಂಡಾಗಿರಿ ಮಾಡಿ ಬೌನ್ಸರ್ಸ್ ಬಂದು ತೊಡೆ ತಟ್ಕೊಂಡು ಕಾಂಪೌಂಡ್ ಹಾಕಕ್ ಹೋದಾಗ ಊರವರೆಲ್ಲ ಎಚ್ಚೆತ್ಕೊಂಡಿದ್ದಾಗ ಇದೆಲ್ಲ ಬೆಳಕಿಗೆ ಬಂತು. ಇಲ್ಲ ಅಂದಿದ್ರೆ ನಮ್ ಗಮನಕ್ಕೆ ಬರ್ತಾ ಇಲ್ಲ. ನಾನು 5 ವರ್ಷ MLA ಆಗಿದ್ದೆ, ನನ್ ಗಮನಕ್ಕೆ ಇಲ್ಲ ಇದು. ಇವಾನ ಬನ್ನಿ ತೋರಿಸ್ತೀನಿ ಬನ್ನಿ. ನೀವು ನೋಡಿ ಹೇಳ್ಬಿಡ್ರಿ ಅಂದ್ರೆ ಬನ್ನಿ. ಕಾಲ ಸುಸ್ತಾಗೋಯ್ತು ಅವಾಗಲೇ ನಿಮ್ಗೆ. ಸರಿ, ಈಗ ಅದು ತೆರವಾಗಲ್ಲ ನೋಡಿ. ಇದು ಬರೀ ರಸ್ತೆಗಳು, ರಾಜಕಾಲುವೆಗಳು, ಸ್ಮಶಾನ, ಕೆರೆ ಮಾತ್ರ ಗೌರ್ಮೆಂಟ್ ಸಂಬಂಧಪಟ್ಟ ಜಾಗಗಳನ್ನ ಮಾತ್ರ ತೆರವು ಮಾಡ್ತಾ ಇದಾರೆ. ಆ 100 ಎಕರೆ ಸ್ಕೂಲ್ದೆಲ್ಲ ಇವರು ಪೊಸಿಷನ್ ತಗೋಬೇಕಂದ್ರೆ ಪಾಣಿ ಆಗ್ಬೇಕು, ಮಿಟೇಷನ್ ಚೇಂಜ್ ಆಗ್ಬೇಕು. ಅದಕ್ಕೆ ಸಮಯ ಹಿಡಿಯುತ್ತೆ. ಅದಕ್ಕೆ ಅವ್ರು ಹೇಳೋದು ಕೋರ್ಟ್ಗೆ ಹೋಗ್ರಿ ಅಂತ 10 ವರ್ಷ ಎಳ್ಕೊಂಡಿರೋಣ ಅಂತ. ನಡೆಯುತ್ತೆ ಸರ್ SIT. ನಮ್ಮಲ್ಲಿ ಆನೆಸ್ಟ್ ಆಫೀಸರ್ಸ್ ತುಂಬಾ ಜನ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ, ಅವರು ಬರೀ ಸಂಬಳಕ್ಕೆ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಮಾಡ್ತಾರೆ. 100 ಜನದಲ್ಲಿ 80 ಜನ ಆದ್ರೆ 20 ಜನ ನಿಯತ್ತಾಗಿರೋ ಉಳಿದ್ರೆ ಸಾಕು, ದೇಶ ಉಳಿತದೆ. ಡಿಮ್ಯಾಂಡ್ ಏನಿಲ್ಲ ಸರ್. ಇವಾಗ ನಾನು 1-2 ಎಕರೆ ಎಲ್ಲ ಮಾಡ್ಕೊಂಡಿದ್ರೆ ನನಗೂ ಆ ಶಕ್ತಿ ಇರ್ತಾ ಇರ್ಲಿಲ್ಲ ಬರಕ್ಕೆ. ನಂದೆತ್ತೀನಿ ಅನ್ನೋರು ಅಲ್ವಾ, ನಿಂದೆತ್ತೀನಿ ಬಾ ಅಂತಾರೆ. ಏನು ಮಾಡದೇ ಇರೋದಕ್ಕೆ ಧೈರ್ಯವಾಗಿ ಇಲ್ಲಿ ಬಂದು ನಿಂತಿದ್ದೀನಿ. ಎಲ್ಲ ಮಾಡಿದ್ದಾರೆ. ನಾನು ಎಲ್ಲಾ ಕಡೆ ಸರ್ವೆ ಮಾಡಿರೋದಕ್ಕೂ ಇವ್ರ ಪಾಪ ಪ್ಲೇಸ್ಮೆಂಟ್ ಅಲ್ಲಿ ಇಟ್ಬಿಟ್ಟು ಹೊಟ್ಟಾಗಿದ್ದಾರೆ. ಅದನ್ನೆಲ್ಲ ಕಿತ್ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಸರ್ವೆ ಆಗುತ್ತಿದ್ದು. ಇದು ಮೊದಲನೇ ಸರ್ವೆ ಅಲ್ಲ, ಇದು ಇಂಥವು ಇನ್ನೂ 10 ಸರ್ವೆ ಆಗುತ್ತೆ ನನಗೆ ಗೊತ್ತಿದ್ದು. ಇವರು ಪ್ರತಿಯೊಂದು ಮಾಡ್ತಾನೆ ಇರ್ತಾರೆ. ಹಿಂಗೆ ಏನೇನು ಮಾಡ್ಬೇಕೋ. ನಾನು ಹೇಳೋದು, ಇಲ್ಲಿ ಯಾರೋ ರೈತ ಎನ್ಕ್ರೋಚ್ ಮಾಡಿದ್ರೆ ಏನೋ ಜಾಗ ಎಕ್ಸ್ಟ್ರಾ ಆಯ್ತು ಮಾಡ್ಕೊಂಡವನೆ ಅಂತ ಹೇಳ್ಬೋದು.
ಆಯ್ತು, ಕೃಷ್ಣಪ್ಪನವ್ರು ಮಾಡೋ ಕಾಲದಿಂದ ಯಾರಿಗೂ ರೈತರಿಗೆ ತೊಂದರೆ ಕೊಟ್ಟಿಲ್ಲ. ಅವರು ಏನು ಈ ಕೃಷ್ಣಪ್ಪ ಅಂತಿದಾರಲ್ಲ, ಅವರು ನಿಜಕ್ಕೂ ರೈತರಿಗೆ ತೊಂದರೆ ಮಾಡಿದವರಲ್ಲ, ಒಳಗ್ ಬರೋರು ಎಲ್ಲ ಅನ್ಯೋನ್ಯವಾಗಿದ್ರು. ಈ ಕೃಷ್ಣಪ್ಪ ಇಂದ ಈ ಗಂಗಾಧರ್ ನಾಯ್ಡು ಅನ್ನೋ ಒಂದು ಜಮೀನು ತಗತಾನಲ್ಲ, ಅವಾಗಿಂದ ಶುರು ಆಗಿದ್ದು. ಬೆಂಗಳೂರು ಸ್ಟೈಲಲ್ಲಿ ಗುಂಡಾಗಳನ್ನ ಕರ್ಕೊಂಬರ್ ನನ್ನ ಮೇಲೆ ನೆನೆ ಇದು ಕಳಿಸೋನೊಂದು ನೋಟಿಸ್ ಏನಂತ, ಮಾನಹಾನಿ ಆಗಿದೆ ಅಂತ ಅಪಾಲಜಿ ಮಾಡ್ಬೇಕಂತ. ನಾನು ಮನೆಗೆ ಬಂದು ಅಪಾಲಜಿ ಮಾಡ್ತೀನಿ. ನೀನ್ ಇರು ಸ್ವಾಮಿ ಮನೇಲಿ. ಯಾರ ಗಂಗಾಧರ್ ನಾಯ್ಡು ಏನ್ ಕುಮ್ಮಕ್ಕು ಅಂದ್ರೆ, ಕೆಲವು ಆಫೀಸರ್ಸ್ ಸಪೋರ್ಟ್ ಮಾಡ್ತಾ ಇರೋದೇ ಇವ್ರಿಗೆಲ್ಲ ಕುಮ್ಮಕ್ಕು. ಇಲ್ಲಿ ಪೊಲೀಸರು ಇಲ್ಲ ಅಂದ್ರೆ ಅಪ್ಪ ಬರ್ಲಿ, ಊರ್ ಜನ ಬಿಡ್ತಾರ? ಇವತ್ತು ಇಷ್ಟು ಜನ ಪೊಲೀಸರು ಇದ್ದಾರೆ, ಏನಕ್ಕೆ? ಈ ಕಳ್ಳ ಏನು ಇಲ್ಲಿ ನಡೆದಿದೆಯಲ್ಲ ಅವ್ಯವಹಾರ ಹೇಳದ್ ಜನನು ರೊಚ್ಚಿಗೆದ್ರೆ ಏನ್ ಮಾಡ್ತೀರಿ ಅಲ್ವಾ? ಒಂದು ಹಂತಕ್ಕೆ ನೋಡ್ತಾರೆ. ಎಷ್ಟು ಪ್ರೊಟೆಕ್ಷನ್ ಗಂಗಾಧರ್ ಅವ್ರಿಗೆ ಯಾರು ಕೊಡ್ತಾ ಇರೋದು, ಏನಕ್ಕೆ ಕೊಡ್ತಾ ಇರೋದು ಕೇಳ್ಬೇಕು ನೀವು. ಕನ್ಸರ್ನ್ ಅಥಾರಿಟೀಸ್ನ ಕೇಳಿ. ಹಾ, ಇಲ್ಲೇ ಮಾರಮ್ಮ ಇದೆ, ಕರೀರಿ ಇವಾಗ ಯಜಮಾನ್ರುಗಳು ಬಂದಾರೆ. ಮಾರಮ್ಮನ ದೇವಸ್ಥಾನ ಅಲ್ಲೇ ಇದೆ. ಇನ್ನೊಂದ್ಸಲ ಆಣೆ ಇಕ್ಕ ಕೇಳಿ. ಒಂದ್ಸಲ ಆಣೆ ಇಕ್ಕಿ 3 ಗಂಟೆ ರಾತ್ರಿಗೆ ಹೋಗಿ ಬೇರೆ ಕಡೆ ಪೂಜೆ ಮಗಳೆಲ್ಲ ಮಾಡಿದ್ದಾಯ್ತು. ಏನಕ್ರಿ ಆಣೆ? ಎಷ್ಟು ದಿನ ಬದುಕ್ತಿವ್ರಿ? ನಮ್ಮ ಆಯುಷ್ ಎಷ್ಟ್ರಿ? ಇನ್ನೊಂದು 30 ವರ್ಷ ಬದುಕಿರ್ತೀವ? ಹಾ, ನಾವು ದುಡ್ದಿರೋದು ದುಡ್ಡನ್ನೇ ತಿನ್ನಕ್ ಆಗಲ್ಲ. ಯಾವ್ರು ಇವ್ರದ್ದು ಹಾಕೊಂಡು ಸೊತ್ಕೊಂಡು BP ಶುಗರ್ ಬಂದು ಲಕ್ವ ಹೊಡೆದು ಸಾಯಕ್ಕಿ ಬಾಳೋದೆಲ್ಲ. ಥೂ, ಇವ್ರ ಜನ್ಮಗಳಕ್ಕಷ್ಟು ಬೆಂಕಿ ಆಗ್ತದೆ. ಯಾವನೇ ಮಾಡಿರ್ಲಿ. ಇದ್ರ ಹಿಂದೆ ಇರೋರು, ಇಲ್ಲಿ ಮುಂದೆ ಇರೋರು ಮಾತ್ರ. ಹಿಂದೆ ಇರೋರು ಜಾಸ್ತಿ ಜನ ಅವ್ರೆ ಕಿಲಾಡೀಸ್, ಕಿಲ್ ಲೇಡೀಸ್ ಅನ್ನೋದ KGF ಅಲ್ಲಿ ಹೇಳ್ತಾರೆ. ನಾವು ರಾಜಕಾರಣಿಗಳಂತ ಹೇಳ್ಕೊಳಕ್ಕೆ ನಮಗ್ ನಾಚಿಕೆ ಆಗ್ತದ್ರಿ. ಬೇರೆ ದೇಶಗಳಿಗೆ ಹೋದ್ರೆ ಇವರೆಲ್ಲ ಗಲೀಜು ಅನ್ನೋ ಟೈಪ್ ನೋಡ್ತಾರೆ ನಮ್ಮನ್ನು. ಇಂಥ ಅಗಳು ದರೋಡೆ ಮಾಡೋದಕ್ಕೆ ಪ್ರೊಟೆಕ್ಷನ್ ಏನ್ರಿ? ಅಗಳು ದರೋಡೆ ನಡೀತಾ ಇರೋದಕ್ಕೆ ಪ್ರೊಟೆಕ್ಷನ್? ದೇವ್ರೇ ಕಾಪಾಡ್ಬೇಕು ನಮ್ಮನ್ನ. ಸರ್, ಇದೊಂದೇ ಅಲ್ಲ, ಇದು ಕಳೆದ 15 ವರ್ಷದಲ್ಲಿ ಏನೇನಾಗಿದೆ ಎಲ್ಲ ತನಿಖೆ ಮಾಡಿಸ್ತೀನಿ ಅಂತ ಶಾಸಕರು 100 ವರ್ಷದ ತರ್ಸಕಬೇಡ. ಯಾಕೆ 8 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಶಾಸಕರಿಗೆ ನಾನೇ ಹೇಳ್ತೀನಿ, ಸ್ವಾಮಿ ನನ್ನ ಹತ್ರ 180 ಎಕರೆದು ನಿಮ್ಗೆ ಕೊಡ್ತೀನಿ, ಮಾಡ್ತೀರಾ? ಏನ್ ತನಿಖೆ ಮಾಡಿಸೋದು? ಎಲ್ಲ ತನಿಖೆ ಮಾಡಿಸ್ತೀನಿ. ಎಲ್ಲ ಫಸ್ಟ್ ಮಾಡಿಸ್ರಿ. ಮಾಡಿಸ್ಲಿಲ್ಲ ಅಂದ್ರೆ ನೀವು ತಪ್ಪು ಅಂತ ಹೇಳ್ತೀನಿ. ನಾನೇ ಕೊಡ್ತೀನಿ. ಇಡೀ ಮಾಲೂರು ತಾಲೂಕಲ್ಲಿ 37 ಎಕರೆ ಕಾಡು ಹೊಡೆದಿರೋದಿದೆ, ಅದೇ ಕೊಡ್ತೀನಿ ಫಸ್ಟ್. ರಾಜೇಂದ್ರ ಅವ್ರೆ, ಕರೆಕ್ಟಾ? 37. ನಾನು ನೋಡಿ ಎಂತ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀನಿ. ಅವ್ರು ರಾಜ್ಕುಮಾರೇ ಕರೆಕ್ಟ್. ನೀವ್ ಹೇಳೋದು ನಿಜ. ಅವರೇ ನಮ್ ರಾಜ್ಕುಮಾರು. ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅವರೇ ಓಡಾಡ್ಬೇಕು. ಪಿಕ್ಚರ್ ಅಲ್ಲಿ ಓಡಾಡಲ್ವಾ, ಹಂಗೆ ಇವರು ಓಡಾಡ್ತಾರೆ. 37 ಎಕರೆ ಕಾಡ್ನ ಹೊಡೆದಿರೋದು ಡಾಕ್ಯುಮೆಂಟ್ ನಾಳೆ ಕೊಡ್ತಾ ಇದ್ದೀನಿ ಅವ್ರ ಕೈಗೆ. ಅಲ್ಲ, ಅವ್ರಿಗೆ ಕೊಡ್ತೀನಿ. ಅವ್ರು ಹೊಡೆದಿರೋ ಅಂತ ಹೇಳೋದ ನಾನು. 37 ಎಕರೆ ಕಾಡು ಹೊಡೆದಿ ಬಂಡೆಗಳು ತಿಂದಾಕಿರೋದೈತೆ. ಫಸ್ಟ್ ಅದೇ ತನಿಖೆ ಕೊಡಿಸ್ಲಿ. ನಂಜೇಗೌಡ್ರ ಬಗ್ಗೆ ಹೇಳ್ತಾ ಇಲ್ಲ, ಶಾಸಕರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ. ಪಾಪ ಅವ್ರ ಮ್ಯಾಕ ಹೇಳ್ತೀರಿ? ಅವ್ರು ನೋಡ್ರಿ, ಅವ್ರಿಗೆ ರೆವಿನ್ಯೂ ಅಂದ್ರೆ ಏನು ಗೊತ್ತಿಲ್ಲ. ಪಾಪ ರೆವಿನ್ಯೂ ರೆಕಾರ್ಡ್ಸ್ ಅಂದ್ರೆ ಗೊತ್ತಿಲ್ಲ, ತಿದ್ದೋದ್ ಹೆಂಗೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಕೊಡೋಣ ಪಾಪ. ಕೊಟ್ರೆ ಉಳಿದಿದ್ದೆಲ್ಲ ಅವರು ನೋಡಿ ಉಳಿಸ್ಲಿ ಅಂತ ಹೇಳ್ತೀನಿ. ಇನ್ನು ವ್ಯಾಸರಾಯನ್ ಕೆರೆ ಇದೆ, ಕೊಡ್ತೀನಿ 7 ಎಕರೆ. ವ್ಯಾಸರಾಯನ್ ಕೆರೆನೇ ಇಲ್ಲ ಈಗ. ಚನ್ಕಲ್ ಹತ್ರ ಒಂದು 3 ಎಕರೆ ಐತೆ, ಒಳ್ಳೆ ಎಕರೆ ಒಂದು 3 ಕೋಟಿ. ಬ್ಯಾಬ್ಸಂದ್ರದ ಹತ್ರ ಇರೋದು ಕೊಡ್ತೀನಿ. ಉಂಗೇನಹಳ್ಳಿದು ಕೊಡ್ತೀನಿ, ಶಿವಾರಪಟ್ಟಣದ್ದು ಕೊಡ್ತೀನಿ, ಚೌಡದೇನಹಳ್ಳಿದು ಕೊಡ್ತೀನಿ, ಚಿಕ್ಕ ತಿರುಪತಿದು ಕೊಡ್ತೀನಿ. ಎಲ್ಲ ಮಾಲೂರು ಫೈಲ್ಸ್ ಅಲ್ಲಿ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಇವ್ರು ಏನು ಮಾಡ್ಲಿಲ್ಲ ಅಂದ್ರೆ ಅದು ಕೊಡೋ ಜಾಗಕ್ಕೆ ಕೊಡ್ತೀನಿ. ಇದು ಉಳಿಸ್ದಂಗೆಲ್ಲ ಇದು ದೊಡ್ಡ ಸ್ಕ್ಯಾಮ್ ಇದು. ಈಗ ನನ್ಗ ಪ್ರಕಾರ ಒಂದು 90 ಎಕರ್ಸ್ ಬೋಗಸ್ ದಾಖಲೆಗಳು ಸೃಷ್ಟಿಯಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಅದು ಉಳಿಯುತ್ತೆ. ಪ್ಲಸ್ ಈ ಕೆರೆಗಳು ಉಳಿಯುತ್ತೆ. ಈ ಖರಾಬ್ ಜಮೀನುಗಳು ಮುಂದಿನ ಪೀಳಿಗೆಗೆ ಎಂತ ಜಾಗ ರೀ. ಮಕ್ಕಳೆಲ್ಲ ಬಂದು ಆಡ್ಬೋದು ಇಲ್ಲಿ ನೋಡಿ. ಈ ಕೆರೆ ಪಕ್ಕ ಈ 2 ಎಕರೆ ಅದೇ ಎಕ್ಸಸ್ ಜಾಗದಲ್ಲಿ ಒಂದು ಪ್ಲೇ ಗ್ರೌಂಡ್ ಮಾಡಿದ್ರೆ ಮಕ್ಕಳೆಲ್ಲ ಮೊಬೈಲ್ ಫೋನ್ ಇಟ್ಕೊಂಡು ಮನೆಯಿಂದ ಈಚೆ ಬರ್ತಾ ಇಲ್ಲ. ಇಂಥ ಕಡೆ ಆಡಕ್ಕೆ ಜಾಗ ಇದ್ರೆ ಆಗಲ್ವಾ? ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತರ್ತೀನಿ. ಇಷ್ಟು ದೊಡ್ಡ ಮಟ್ಟದ ಒಂದು ಸ್ಕ್ಯಾಮ್, ಇವನ್ನೆಲ್ಲ ಬಿಡಬೇಡ್ರಿ. ನಿಮ್ ಕೈ ಮುಗಿದು ಹೇಳ್ಕತ್ತೀನಿ. SIT ಫಾರ್ಮ್ ಆಗಿದೆ, ಒಳ್ಳೊಳ್ಳೆ ಆಫೀಸರ್ಸು ಅದನ್ನ ಉಳಿಸ್ಬೇಕು ಅಂತ ಹೊರಟಿದ್ದಾರೆ. ದಯವಿಟ್ಟು ಮೇಲಿನ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇದಕ್ಕೆ ಪ್ರೆಷರ್ ಹಾಕಿ ಇದಕ್ಕೆ ಅಡ್ಡ ಬರಬೇಡಿ. ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಿದೀವಿ. ಎಲ್ಲೆಲ್ಲಿಂದ ಫೋನ್ಗಳು ಬರ್ತಾ ಇದೆ, ಇದನ್ನ ಸಪ್ರೆಸ್ ಮಾಡಕ್ಕೆ ನಮ್ಗೆ ಅದು ಗಮನ ಇದೆ. ಯಾರ ಹೆಸರು ಹೇಳ್ತಾ ಇಲ್ಲ ನಾನು ಸರ್ಕಾರದ ಪರ ಹೇಳ್ತಾ ಇದ್ದೀನಿ, ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ. ರೈತರಿಗೆ ಗೌರ್ಮೆಂಟ್ ಜಮೀನುಗಳನ್ನ ಉಳಿಸೋಣ, ಸಾಧ್ಯವಾದಷ್ಟು ಕಣ್ಣು ಮುಂದೆ ಇರೋದು ಮಾಡೋಣ. ನಾನೆಲ್ಲ ದೇಶದೆಲ್ಲ ಮಾಡೋಕ್ಕಾಗತ್ತಾ? ನೋಡಿ, ಇಷ್ಟನ್ನು ಮಾಡಕ್ಕೆ 3 ತಿಂಗಳು ನಾನು ಕೆಲಸ ಬಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲಾ ಜಮೀನಿಗೂ ಉಳಿಸೋ ಶಕ್ತಿ ನನಗೂ ಇರಲ್ಲ.
ಹಾ ಉಳಿಸಿ. ನೀವು ಅಷ್ಟೇ ಮೀಡಿಯಾದವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಇಂಥವಕ್ಕೆಲ್ಲ ಬಂದಾಗ ಯುನಾನಿಮಸ್ ಆಗಿ ಡಿಸಿಷನ್ ತಗೊಳ್ರಿ. ಈ ಲೂಟಿಕೋರರಿಗೆ ಸ್ವಲ್ಪ ಬುದ್ಧಿ ಕಲ್ಸೋಣ. ಹೌದಾ? ಸ್ಕೂಲ್